श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। रागे दर्पे च माने च द्रोहे पापे च कर्मणि अप्रिये चैव कर्तव्ये चिरकारी प्रशस्यते। ಶ್ರೀಮನ್ ಮಹಾಭಾರತದಲ್ಲಿ ಹೇಳಲ್ಪಟ್ಟ ಸಾವಿರಾರು ಅದ್ಭುತವಾದ ಸುಂದರವಾದ ನಮಗೆ ಬದುಕನ್ನು ಕಟ್ಟಿಕೊಡುವಂತಹ ಸಾಧನೆಯ ಮಾರ್ಗವನ್ನು ತೋರಿಸುವಂತಹ ಮಾತುಗಳಲ್ಲಿ ಇದು ಕೂಡ ಒಂದು. ಶಾಂತಿ ಪರ್ವದಲ್ಲಿನ ಮೋಕ್ಷ ಧರ್ಮ ಪರ್ವ ಎಂಬುವ ಒಂದು ಉಪಪರ್ವ, ಅಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ಇದರ ಅಭಿಪ್ರಾಯ ರಾಗದಲ್ಲಿ, ದರ್ಪದಲ್ಲಿ, ಅಹಂಕಾರದಲ್ಲಿ, ದ್ರೋಹದಲ್ಲಿ, ಪಾಪಕರ್ಮದಲ್ಲಿ, ಅಪ್ರಿಯವಾದ ಕೆಲಸಗಳಲ್ಲಿ ನಾವು ಯಾವಾಗಲೂ ನಿಧಾನವಾಗಿ ಇರಬೇಕು ಅಂತ. ಅವಸರದಿಂದ ಈ ಕೆಲಸಗಳನ್ನು ಮಾಡಬಾರದು. ಧರ್ಮದ ಕಾರ್ಯಗಳು, ಪರೋಪಕಾರದ ಕೆಲಸಗಳು, ಪುಣ್ಯದ ಕಾರ್ಯಗಳು, ಅವುಗಳನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸ್ಬೇಕಂತೆ. ಆದರೆ ಪಾಪಕರ್ಮಗಳನ್ನು, ದ್ರೋಹದ ಕರ್ಮಗಳನ್ನು, ಅಹಂಕಾರದಿಂದ ಮಾಡುವ ಕೆಲಸಗಳನ್ನು, ಮತ್ತೊಬ್ಬರಿಗೆ ಹಿಂಸೆ ಕೊಡುವಂತಹ ಕಾರ್ಯಗಳನ್ನು ಮಾಡುವುದಲ್ಲ. ಆದಷ್ಟು ಮುಂದೆ 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 ಹಾಕ್ತಾ ಹೋಗಬೇಕು, ನಿಧಾನ ಮಾಡಬೇಕು. ನಿಧಾನ ಮಾಡ್ತಾ ಮಾಡ್ತಾ ಹೋದಂತೆ ಮುಂದೆ ದೇವರ ದಯೆ ಇತ್ತು ಅಂತಂದರೆ ಆ ಕೆಲಸವೇ ನಮ್ಮಿಂದ ಆಗದಂತೆ ಆಗಬಹುದು. ಅಂದರೆ ಆ ಕೆಲಸವನ್ನು ಮಾಡದೇ ಇರುವುದಕ್ಕೂ ಸಾಧ್ಯತೆ ಇದೆ. ಸತ್ಕರ್ಮಗಳನ್ನು ಮಾಡುವಾಗ ಹೇಗೆ ಅವಸರದಿಂದ ಮಾಡಬೇಕು ಅಂತ ಹೇಳುತ್ತೋ ಹಾಗೆ ಅವಸರ ಬೇಡ. ಪಾಪಕರ್ಮಗಳನ್ನು ಮಾಡುವಂತಹ ಅನಿವಾರ್ಯತೆ ಬಂದಾಗ ಅದನ್ನು ಮುಂದಕ್ಕೆ ತಳ್ಳುತ್ತಾ ಹೋಗು ಅನ್ನುವಂತಹ ಮಾತನ್ನು ಹೇಳುತ್ತೆ. ಇದಕ್ಕೆ ಒಂದು ಸುಂದರವಾದ ಕಥೆಯನ್ನು ಕೂಡ ಮಹಾಭಾರತ ಹೇಳಿದೆ. ಹಿಂದೆ ಗೌತಮ ಎನ್ನುವಂತಹ ಒಬ್ಬ ಮುನಿ, ಅವರಿಗೆ ಒಬ್ಬ ಮಗ ಇದ್ದ. ಅನೇಕ ಮಕ್ಕಳು, ಅದರಲ್ಲಿ ಒಬ್ಬ ಮಗ, ಅವನು ವಿಶಿಷ್ಟನಾದಂತಹ ವ್ಯಕ್ತಿತ್ವವನ್ನು ಪಡೆದಿದ್ದ. ಏನು ಕೆಲಸ ಮಾಡುವುದಿದ್ದರೂ ನಿಧಾನವಾಗಿಯೇ ಕೆಲಸ ಮಾಡೋದು. ಬಹಳಷ್ಟು ಯೋಚನೆ ಮಾಡಿ ಇದು ಮಾಡಬೇಕಾ ಮಾಡಬಾರ್ದ, ಒಳ್ಳೆಯದ ಕೆಟ್ಟದ್ದ, ಇದಕ್ಕೆ ಶಾಸ್ತ್ರ ಏನು ಹೇಳುತ್ತೆ, ಧರ್ಮಶಾಸ್ತ್ರದ ಆಧಾರದಲ್ಲಿ ಇದಕ್ಕೆ ಏನು ಮಾತುಗಳಿವೆ, ಹೀಗೆ ಹತ್ತಾರು ವಿಧವಾಗಿ ಯೋಚನೆಯನ್ನು ಮಾಡಿನೇ ಕೆಲಸವನ್ನು ಮಾಡೋನು. ಅವನ
ಈ ಕಾರ್ಯದಿಂದಲೇ ಜನ ಎಲ್ಲರೂ ಅವನನ್ನ ಚಿರಕಾರಿ ಅಂತ ಕರೀತಾ ಇದ್ದರು. ಚಿರಂ ಸಹ ಚಿಂತಯತೆ ಅರ್ಥಾನ್ ಚಿರಂ ಜಾಗ್ರತ್ ಚಿರಂ ಸ್ವಪನ್ ಚಿರಂ ಕಾರ್ಯಾಭಿಪತ್ತಿಂಚ ಚಿರಕಾರಿ ತಥೋಚ್ಯತೆ. ಏನ್ ಮಾಡಿದ್ರು ನಿಧಾನವಾಗಿನೇ ಮಾಡೋದು. ಜನರು ಅವನನ್ನು ನೋಡಿ ಕೆಲವರು ಇವನು ಬುದ್ಧಿವಂತ ಬಾಲಕನಲ್ಲ ಅಂತ ಕೆಲವರು ಆಡಿಕೊಂಡ್ರು, ಮತ್ತೆ ಕೆಲವರು ತುಂಬಾ ಆಲಸಿ ಇವನು ಅಂತ ಮತ್ತೆ ಕೆಲವರು ಆಡಿಕೊಂಡ್ರು. ಬುದ್ಧಿ ಕಡಿಮೆ ಇರಬೇಕು, ಮೇಧಾವಿಯಲ್ಲ ಇವನು, ಹೀಗೆ ಅನೇಕ ರೀತಿಯಲ್ಲಿ ಆಡಿಕೊಂಡ್ರು. ಆದರೆ ಅವನು ತನ್ನ ಸ್ವಭಾವಕ್ಕೆ ತನ್ನ ಆಲೋಚನೆಗೆ ತಕ್ಕಂತೆಯೇ ಇದ್ದ. ಒಂದು ಬಾರಿ ಕಾರಣಾಂತರದಿಂದ ಅವನ ತಂದೆ, ಚಿರಕಾರಿಯ ತಂದೆ ಗೌತಮರು ತನ್ನ ಹೆಂಡತಿ, ಗೌತಮರ ಹೆಂಡತಿ ಮಾಡಿದ್ದಂತಹ ಒಂದು ಅಪರಾಧ, ಆ ಅಪರಾಧವನ್ನ ನೋಡಿ ಕ್ರೋಧಗೊಂಡು ಬಹಳಷ್ಟು ಕುಪಿತರಾಗಿ ಮಗ ಚಿರಕಾರಿಯನ್ನ ಕರೆದು ಹೇಳಿದರು, ಮಗನೇ, ನಿನ್ನ ತಾಯಿಯನ್ನ ಕೊಂದುಬಿಡು, ಮಹಾ ಅಪರಾಧ ಮಾಡಿದ್ದಾಳೆ, ಅವಳನ್ನು ಸಂಹಾರ ಮಾಡು. ಹೀಗೆ ಹೇಳಿ ಗೌತಮರು ಅರಣ್ಯಕ್ಕೆ ಹೊರಟು ಹೋಗ್ತಾರೆ, ತಪಸ್ಸು ಮಾಡುವ ಆಶ್ರಮದ ಕಡೆಗೆ ಹೊರಟು ಹೋಗ್ತಾರೆ. ಈಗ ಚಿರಕಾರಿ ಏನ್ ಮಾಡಬೇಕು? ತಂದೆಯ ಮಾತಿನಂತೆ ನಡೆಯಬೇಕಾ? ತಂದೆಯ ಮಾತಿನಂತೆ ನಡೆಯಬೇಕು ಅಂತಂದ್ರೆ ಅಮ್ಮನನ್ನು ಕೊಲ್ಲಬೇಕು. ಅಮ್ಮನನ್ನು ಕೊಲ್ಲುವುದು ಎಷ್ಟು ಸರಿ? ಅವನು ಆಲೋಚನೆಗೆ ಇಳಿದ, ದೀರ್ಘವಾಗಿ ಆಲೋಚನೆಯನ್ನ ಮಾಡುತ್ತಾನೆ. ಅವನಂತಾನೆ, ಪಿತುರಾಜ್ಞಾಂ ಕಥಂ ಕುರ್ಯಾಂ ನಹನ್ಯಾಂ ಮಾತರಂ ಕಥಂ ಕಥಂ ಧರ್ಮಚ್ಛಲೇ ನಾಸ್ಮಿನ್ ನಿಮಜ್ಜೇಯಂ ಅಸಾಧುವತ್. ನನ್ನ ಸಂಕಟ, ತಂದೆಯ ಮಾತನ್ನ ನಡೆಸಲೇಬೇಕು, ಇದು ಧರ್ಮ. ತಂದೆಯ ಮಾತನ್ನ ನಡೆಸಿರಬೇಕು, ತಾಯಿಯನ್ನ ಕೊಂದಿರಬಾರದು. ಹಾಗಾದರೆ ಏನು ಮಾಡಬೇಕು? ತಂದೆಯ ಮಾತಿನಂತೆ ನಡೆಯುವುದು ಮಕ್ಕಳ ಧರ್ಮವಾದರೆ ತಾಯಿಯನ್ನ ರಕ್ಷಣೆ ಮಾಡುವುದೂ ಕೂಡ ಅಷ್ಟೇ ಧರ್ಮ. ಇಲ್ಲಿ ಯಾವುದಾದರೂ ಒಂದನ್ನು ಮಾಡಲೇಬೇಕು. ಅಸ್ವತಂತ್ರಂಚ ಪುತ್ರತ್ವಂ, ಬಹಳ ಮಹತ್ವದ ಮಾತು ಇದು. ಮಕ್ಕಳು ಅವರ ಸ್ಥಾನ ಎಂಥದ್ದು ಅಂತ. ಅಸ್ವತಂತ್ರಂಚ ಪುತ್ರತ್ವಂ, ಮಕ್ಕಳು ಅಂತಂದ್ರೆ ಅಸ್ವತಂತ್ರರು ಅಂತ. ಅಂದರೆ ತಂದೆಗೆ ತಾಯಿಗೆ ಅಧೀನವಾಗಿ ಜೀವನವನ್ನು ಮಾಡಬೇಕಾದದ್ದು ಮಕ್ಕಳ ಧರ್ಮ ಅಂತ. ತಂದೆ ತಾಯಿಗಳು ಏನು ಹೇಳ್ತಾರೆ ಅದರಂತೆ ನಡೆಸಬೇಕಾದದ್ದು, ಬದುಕು ಮಾಡಬೇಕಾದದ್ದು ಮಕ್ಕಳ ಧರ್ಮ ಅಂತ. ಈ ಮೂಲಕ ಮಹಾಭಾರತ ಸಮಸ್ತ ಜಗತ್ತಿಗೆ ದೊಡ್ಡದಾದ ಸಂದೇಶವನ್ನೇ ಹೇಳುತ್ತೆ. ತಂದೆ ತಾಯಿಗಳಂತೆ ಇರಿ, ಅವರ ಮಾತುಗಳನ್ನು ಪರಿಪಾಲನೆ ಮಾಡಿ ಅಂತ. ಅವನಂದ, ಚಿರಕಾರಿ, ನಿಜ ಮಕ್ಕಳು ಅಸ್ವತಂತ್ರರು, ಅಂದರೆ ತಂದೆ ತಾಯಿಗಳಿಗೆ ಅಧೀನನಾಗಿ ಇರಬೇಕು ಅಂತ. ಹಾಗೆ ಅಂತ ತಂದೆಯ ಮಾತನ್ನ ಕೇಳೋಣ ಅಂದ್ರೆ ತಾಯಿಯನ್ನು ಕೊಲ್ಲಬೇಕಾಗತ್ತೆ. ಸ್ತ್ರೀಯಂ ಹತ್ವಾ ಮಾತರಂಚ ಕೋಹಿ ಜಾತು ಸುಖಿ ಭವೇತ್. ತಂದೆಯ ಮಾತಿನಂತೆ ನಡೆಯಬೇಕು ಅಂದ್ರೆ ತಾಯಿಯನ್ನು ಕೊಲ್ಲಬೇಕು. ತಾಯಿ ಮಾತ್ರ ಅಲ್ಲ, ಅವಳೊಬ್ಬ ಸ್ತ್ರೀ ಮತ್ತು ನನ್ನ ಜನ್ಮ ಕೊಟ್ಟ ತಾಯಿ. ಸಾಮಾನ್ಯವಾಗಿ ಸ್ತ್ರೀ ಹತ್ಯೆನೇ ನಿಷಿದ್ಧ. ಅಂಥದ್ದು ಇನ್ನು 9 ತಿಂಗಳು ಗರ್ಭದಲ್ಲಿ ಧಾರಣೆ ಮಾಡಿ ಹೊತ್ತು ಹೆತ್ತಂತಹ ಆ ತಾಯಿಯನ್ನು ಕೊಲ್ಲೋದು ಹೇಗೆ? ಇದು ಮಹಾಪಾಪ ಅಲ್ವೇ? ಏನು ಮಾಡಲಿ ನಾನು? ತಾಯಿಯನ್ನು ರಕ್ಷಣೆ ಮಾಡಬೇಕಾದರೆ ತಂದೆಯ ಮಾತನ್ನು ಬಿಡಬೇಕಾಗತ್ತೆ, ತಂದೆಯ ಮಾತನ್ನು ನಡೆಸಬೇಕಾದರೆ ತಾಯಿಯನ್ನು ಕೊಲ್ಲಬೇಕಾಗತ್ತೆ. ಒಳ್ಳೆ ಧರ್ಮ ಸಂಕಟ ಇದು. ಆ ಬಾಲಕ ಕುಳಿತುಕೊಂಡು ಯೋಚನೆ ಮಾಡಿದ.
ತಂದೆಯಿಂದ ಆಗುವ ಉಪಕಾರ ಎಷ್ಟು ಮಕ್ಕಳಿಗೆ, ಮತ್ತು ತಾಯಿಯಿಂದ ಮಕ್ಕಳಿಗೆ ಆಗುವಂತಹ ಉಪಕಾರ ಎಂಥದ್ದು. ಪಿತಾ ಹಿ ಆತ್ಮಾನಮಾಧತ್ತೆ ಜಾಯಾಯಾಂ ಜಾಯತಾಮಿತಿ. ತಂದೆ ತಾನೇ ಒಂದು ರೂಪದಿಂದ ತಾಯಿಯ ಮೂಲಕವಾಗಿ ಮಕ್ಕಳ ರೂಪದಲ್ಲಿ ಹುಟ್ಟಿ ಬರುತ್ತಾನೆ. ಜಾತಕರ್ಮದ ಪ್ರಸಂಗದಲ್ಲಿ ಮಗುವನ್ನ ಕೈಯಲ್ಲಿ ಮುಟ್ಟಿ ಸ್ಪರ್ಶ ಮಾಡಿ ಆಶೀರ್ವಾದವನ್ನು ಮಾಡುತ್ತಾನೆ. ಮಗನೇ, ನೀನು ಅಶ್ಮಾಭವ ಪರಶುರ್ಭವ, ವೇದ ಮಂತ್ರಗಳಲ್ಲಿ ಉಂಟು. ಆ ಮಾತನ್ನು ಸ್ಮರಣೆ ಮಾಡುತ್ತಾನೆ ಚಿರಕಾರಿಯಲ್ಲಿ. ಜಾತಕರ್ಮಣಿ ಯತ್ಪ್ರಾಹ ಪಿತಾ, ಜಾತಕರ್ಮದಲ್ಲಿ ತಂದೆ ಯಾವ ಆಶೀರ್ವಾದವನ್ನು ಮಾಡಿದ, ಮಗನೇ ನೀನು ನಿನ್ನ ಮನಸ್ಸು ಕಲ್ಲಿನಂತೆ ಇರಲಿ. ಮೃದುವಾಗಿ ಮಾತ್ರ ಇರುವುದಲ್ಲ, ಕಲ್ಲಿನಂತೆ ಇರಬೇಕಾಗುತ್ತೆ. ಬದುಕಿನಲ್ಲಿ 10 ವಿಧವಾದಂತಹ ಕಷ್ಟಗಳನ್ನು ಎದುರಿಸುವಂತಹ ಸಂದರ್ಭ ಬರುತ್ತೆ. ಆ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸುವಾಗ ನಿನ್ನ ಮನಸ್ಸು ಕಲ್ಲಿನಂತೆ ಕಠೋರವಾಗಿ ಇರಬೇಕು, ಗಟ್ಟಿಯಾಗಿ ಇರಬೇಕು. ಹಾಗೆ ಅಂತ ಆಶೀರ್ವಾದವನ್ನು ಮಾಡುತ್ತಾನೆ ತಂದೆ. ಮತ್ತು ಹೇಳ್ತಾನೆ ತಂದೆ ಜಾತಕರ್ಮದಲ್ಲಿ ಮಗನಿಗೆ ಆಶೀರ್ವಾದವನ್ನು ಮಾಡುತ್ತಾನೆ. ಪರಶುರ್ಭವ, ಕೊಡಲಿಯಾಗು ಮಗನೇ. ಬರುವಂತಹ ಸಂಕಷ್ಟಗಳ ಸರಮಾಲೆ ಏನಿದೆ ಅದನ್ನು ತುಂಡರಿಸಿ ಮುಂದೆ ಹೋಗುವಂತಹ ಶಕ್ತಿ ದೇವರು ನಿನಗೆ ಕೊಡಲಿ ಅಂತ ತಂದೆ ಮಗನಿಗೆ ಆಶೀರ್ವಾದವನ್ನು ಮಾಡುತ್ತಾನೆ. ಹೀಗೆ ಆಶೀರ್ವಾದವನ್ನು ಮಾಡಿ ಬೆಳೆಸಿದಂತಹವನು, ಪ್ರೀತಿಯ ಧಾರೆಯನ್ನ ಹರಿಸಿದವನು ತಂದೆ. ಇಂತಹ ತಂದೆಯ ಉಪಕಾರ ಎಷ್ಟು. ಅದಕ್ಕೇನೆ ಶಾಸ್ತ್ರಕಾರರು ಹೇಳ್ತಾರೆ ನೋಡಿ, ಚಿರಕಾರಿ ಅನ್ನುವಂತಹ ಮಾತು ಅವನ ಚಿಂತನೆ. ಪಿತಾ ಯದಾಹ ಧರ್ಮಃ ಸ ವೇದೇಶ್ವಪಿ ಸುನಿಶ್ಚಿತಃ. ತಂದೆ ಹೇಳಿದ ಮಾತು ಅಂದ್ರೆ ಅದು ವೇದದ ಮಾತು, ವೇದ ಸಮಾನ. ವೇದದಲ್ಲಿ ಹೇಳಿದಂತೆ ನಡೆದುಕೊಂಡರೆ ಏನು ಪುಣ್ಯ ಬರುತ್ತೋ ಹಾಗೆ ತಂದೆಯ ಮಾತಿನಂತೆ ನಡೆದರೆ ಪುಣ್ಯ ಬರುತ್ತೆ. ಸಮಸ್ತ ದೇವತೆಗಳು ತಂದೆಯಲ್ಲಿ ಸನ್ನಿಹಿತರಾಗಿರುತ್ತಾರೆ. ತಂದೆಯ ಮಾತನ್ನು ಯಾರು ನಡೆಸ್ತಾರೆ ಅವರಿಗೆ ದೇವತೆಗಳು ಆಶೀರ್ವಾದವನ್ನು ಮಾಡುತ್ತಾರೆ. ತಂದೆ ಸಂತೋಷ ಪಡುವುದು ಅಂತಂದ್ರೆ ಕೇವಲ ತಂದೆ ಸಂತೋಷ ಪಡುವುದು ಅಂತ ಅರ್ಥ ಅಲ್ಲ, ದೇವತೆಗಳು ಸಂತೋಷ ಪಡುವುದು ಅಂತ ಅರ್ಥ. ಪಿತಾ ಧರ್ಮ, ಪಿತಾ ಸ್ವರ್ಗ, ಪಿತಾ ಹಿ ಪರಮಂ ತಪಃ, ಪಿತರಿ ಪ್ರೀತಿಮಾಪನ್ನೆ ಸರ್ವಾ ಪ್ರೀಣಂತಿ ದೇವತಾ. ತಂದೆಯೇ ಧರ್ಮ. ತಂದೆಯ ಅನುಗ್ರಹ ಆದರೆ ಸ್ವರ್ಗ ಆಗತ್ತೆ. ತಂದೆಯ ಮಾತಿನಂತೆ ನಡೆಯುವುದೇ ದೊಡ್ಡ ತಪಸ್ಸು ಮಕ್ಕಳದ್ದು. ತಂದೆಯ ಪ್ರೀತಿಗೊಂಡನಂತಾದರೆ, ಪ್ರೀತನಾದರೆ ದೇವತೆಗಳು ಪ್ರೀತರಾಗ್ತಾರೆ. ಇಷ್ಟೊಂದು ದೊಡ್ಡ ಸ್ಥಾನ ತಂದೆಗೆ ಇದೆ. ಮುಂದೆ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ತಂದೆ ತನ್ನ ಮಕ್ಕಳನ್ನ ನೋಡಿಕೊಳ್ಳುವ, ರಕ್ಷಣೆ ಮಾಡುವ ರೀತಿ. ಮುಚ್ಯತೆ ಬಂಧನಾತ್ ಪುಷ್ಪಂ ಫಲಂ ವೃಕ್ಷಾತ್ ಪ್ರಮುಚ್ಯತೆ, ಕ್ಲಿಶನ್ನಪಿ ಸುತಸ್ನೇಹೈ ಪಿತಾ ಪುತ್ರಂ ನ ಮುಂಚತಿ. ಒಂದು ದೊಡ್ಡದಾದ ವೃಕ್ಷ ಇದೆ. ಆ ವೃಕ್ಷದಲ್ಲಿ ಹೂವುಗಳು ಬಿಟ್ಟಿವೆ. ಸಮಯ ಬಂದಾಗ ಆ ವೃಕ್ಷಗಳು ಹೂವನ್ನ ತನ್ನ ಬಂಧನದಿಂದ ತನ್ನಲ್ಲಿಯೇ ಹುಟ್ಟಿದ ಹೂವುಗಳನ್ನು ಬಿಟ್ಟು ಬಿಡುತ್ತವೆ. ತನ್ನಲ್ಲಿಯೇ ಹುಟ್ಟಿದಂತಹ ಹಣ್ಣುಗಳನ್ನು ವೃಕ್ಷಗಳು ಬಿಟ್ಟು ಬಿಡುತ್ತವೆ. ಆದರೆ ತನ್ನಿಂದ ಹುಟ್ಟಿದ ಮಗನನ್ನ ಎಂದೂ ಕೂಡ ತಂದೆ ಬಿಡುವುದಿಲ್ಲ. ಮುಚ್ಯತೆ ಬಂಧನಾತ್ ಪುಷ್ಪಂ ಫಲಂ ವೃಕ್ಷಾತ್ ಪ್ರಮುಚ್ಯತೆ, ಕ್ಲಿಶನ್ನಪಿ ಸುತಸ್ನೇಹೈ ಪಿತಾ ಪುತ್ರಂ ನ ಮುಂಚತಿ. ಎಂತಹ ಅದ್ಭುತವಾದ ಮಾತು. ಹಣ್ಣುಗಳು
ತಾನು ಹುಟ್ಟಿದಂತಹ ವೃಕ್ಷಕ್ಕೆ ಭಾರವಾದರೆ, ತಾನು ಹುಟ್ಟಿದಂತಹ ತನಗೆ ಜನ್ಮ ಕೊಟ್ಟಂತಹ ವೃಕ್ಷ ಹಣ್ಣನ್ನು ಕೈ ಬಿಟ್ಟು ಬಿಡುತ್ತವಂತೆ. ಆದರೆ ತಂದೆ ಮಾತ್ರ ಬಿಡುವುದಿಲ್ಲ. ಮಕ್ಕಳಿಂದ ಎಷ್ಟೇ ಕಷ್ಟವಾದರೂ, ಎಷ್ಟೇ ಹಿಂಸೆಯಾದರೂ ತನ್ನಿಂದ ಹುಟ್ಟಿದಂತಹ ಮಕ್ಕಳನ್ನು ತಂದೆ ಬಿಟ್ಟು ಕೊಡುವುದಿಲ್ಲ. ಮಕ್ಕಳು ತಂದೆಯನ್ನ ಬಿಟ್ಟು ಹೋಗಬಹುದು, ಮಕ್ಕಳು ತಂದೆಗೆ ದ್ರೋಹ ಮಾಡಬಹುದು, ಆದರೆ ತಂದೆ ಮಕ್ಕಳಿಗೆ ಎಂದೂ ದ್ರೋಹ ಮಾಡೋದಿಲ್ಲ, ಕೆಟ್ಟದ್ದನ್ನು ಬಯಸುವುದಿಲ್ಲ. ಇಷ್ಟು ಕೆಟ್ಟದ್ದನ್ನು ನನಗೆ ಮಾಡಿದ ಅಂತ ಯಾವ ಕಾರಣಕ್ಕೂ ತಂದೆ ಮಕ್ಕಳನ್ನು ಬಿಟ್ಟು ಕೊಡೋದಿಲ್ಲ. ತನ್ನ ಪ್ರೀತಿ ಮಕ್ಕಳಿಗೆ ಹಾಗೇ ಹರಿಸ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ, ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಾನೆ. ಇಂತಹ ತಂದೆ ದೇವಮಯ. ಅವನ ಮಾತನ್ನು ನಡೆಸಬೇಕಾದದ್ದು ಮಕ್ಕಳ ಧರ್ಮ. ಪ್ರಸ್ತುತ ಚಿರಕಾರಿ ಯೋಚನೆ ಮಾಡಿದ. ಹಾಗೆ ಅಂತ ಇವತ್ತು ನಾನು ತಂದೆಯ ಮಾತು ವೇದದ ಮಾತಿನಂತೆ, ತಂದೆ ಪ್ರೀತನಾದರೆ ದೇವತೆಗಳೆಲ್ಲರೂ ಪ್ರೀತರಾದಂತೆ ಅಂತ ತಿಳಿದು ನಾನು ತಂದೆಯ ಮಾತನ್ನು ನಡೆಸೋಣ ಅಂದರೆ ತಾಯಿಯನ್ನು ಕಳ್ಕೊಳ್ಬೇಕಾಗತ್ತೆ. ತಾಯಿಯನ್ನ ಜನ್ಮ ಕೊಟ್ಟವಳನ್ನು ಸಂಹಾರ ಮಾಡಬೇಕಾಗತ್ತೆ. ಎಂತಹ ಪಾಪ ಅದು! ತಂದೆಯಿಂದ ಹೇಗೆ ಉಪಕಾರ ಇದೆಯೋ ಹಾಗೇನೆ ತಾಯಿಯಿಂದಲೂ ಉಪಕಾರ ಇದೆ, ಪರಮೋಪಕಾರ ಇದೆ. ಅದಕ್ಕೆ ಹೇಳ್ತಾನೆ, ತಾಯಿಯಿಂದ ನಮಗಾಗುವ ಉಪಕಾರ ಎಂಥದ್ದು ನೋಡಿ. ಚಿರಕಾರಿ ಆಲೋಚನಾ ರೀತಿ. ತಾಯಿ ತಂದೆ ಇಬ್ಬರು ಅರಣಿ ಇದ್ದಂತೆ. ಅರಣಿ ಮಥನ ಮಾಡ್ತಾರಲ್ಲ, ಅರಣಿಯ 2 ಕಟ್ಟಿಗೆಗಳನ್ನು ಮಥನ ಮಾಡಿದಾಗ ಅಲ್ಲಿ ಅಗ್ನಿ ಹುಟ್ಟಿ ಬರುತ್ತೆ. ಅಗ್ನಿಯಂತೆ ಮಗ, ಅರಣಿಯ 2 ಕಟ್ಟಿಗೆಗಳು ಇದ್ದಂತೆ ತಾಯಿ ತಂದೆ. ಅದರಲ್ಲಿ ಒಂದು ಕಟ್ಟಿಗೆ ಇಲ್ಲದಿದ್ದರೂ ಅಗ್ನಿ ಹುಟ್ಟಿ ಬರುವುದಿಲ್ಲ. ಹಾಗೆ ತಾಯಿ ಇಲ್ಲದೆ ಅಥವಾ ತಂದೆ ಇಲ್ಲದೆ ಮಕ್ಕಳು ಇರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇನೆ ತಂದೆಯಂತೆ ತಾಯಿಯ ಸ್ಥಾನವೂ ಬಹಳ ದೊಡ್ಡದು. ತಾಯಿಯ ರಕ್ತ ಮಾಂಸವನ್ನ ಹಂಚಿಕೊಂಡು ಹುಟ್ಟಿ ಬರುತ್ತಾನೆ ಮಗು ಹುಟ್ಟಿ ಬರುತ್ತೆ. ಅಸ್ಯಮೇ ಜನನಿ ಹೇತುಹು. ಈ ದೇಹ ಇಷ್ಟೊಂದು ಎತ್ತರದಲ್ಲಿ ಇವತ್ತು ನಿಂತಿದೆ ಅಂತಂದರೆ ಈ ದೇಹದಲ್ಲಿ ತಾಯಿಯ ದೇಹದ ಪಾಲು ಇದೆ. ತಾಯಿಯ ದೇಹದ ರಕ್ತ ಮಾಂಸವನ್ನು ಹಂಚಿಕೊಂಡು ಹುಟ್ಟಿ ಬಂದಂತಹ ಶರೀರ ಇದು, ಪಾಂಚಭೌತಿಕ ಶರೀರ. ಮಾತೃಲಾಭೇ ಸನಾಥತ್ವಂ ಅನಾಥತ್ವಂ ವಿಪರ್ಯಯೇ. ತಾಯಿ ಇದ್ದಾಳೆ ಅಂತಂದ್ರೆ ಅವನೊಬ್ಬ ಸನಾಥ, ತಾಯಿ ಇಲ್ಲ ಅಂತಂದ್ರೆ ಅವನೊಬ್ಬ ಅನಾಥ ಅಂತಾರೆ. ಶ್ರಿಯಾ ಹೀನೋಪಿ ಯೋ ಗೇಹಂ ಅಂಬ ಇತಿ ಪ್ರತಿಪದ್ಯತೆ. ಒಬ್ಬ ಮಗ ಎಷ್ಟೇ ದರಿದ್ರ ಇರಬಹುದು, ಎಷ್ಟೇ ಅವಿವೇಕಿ ಇರಬಹುದು, ದಡ್ಡನಿರಬಹುದು, ಅಂತಹ ಮಗನು ಏನೋ ಒಂದು ಕೆಲಸಕ್ಕಾಗಿ ಅಂತ ಮನೆಗಿಂದ ಹೊರಗೆ ಹೋದವನು ಮನೆಗೆ ಬಂದಾಗ, ಪುನಃ ಮನೆಗೆ ಬಂದಾಗ, ಮನೆಯ ಒಳಗೆ ಪ್ರವೇಶ ಮಾಡಿದಾಗ, ಮಾಡುವಾಗಲೇನೆ ಅಮ್ಮ ಅಂತ ಮನೆಯೊಳಗೆ ಬಂದ ಅಂತಾದರೆ ಆ ಮಗನನ್ನ ಪ್ರೀತಿಯಿಂದ ತಾಯಿ ಬರಮಾಡಿಕೊಂಡು ಅತ್ಯಂತ ಸಂತೋಷದಿಂದ, ಅವನು ದಡ್ಡನೋ ಶ್ರೀಮಂತನೋ ಅವಿವೇಕಿಯೋ ಯಾವುದನ್ನೂ ಮನಸ್ಸಿಗೆ ತಂದುಕೊಳ್ಳದೆ ಆ ಮಗನನ್ನ ರಕ್ಷಣೆ ಮಾಡುತ್ತಾಳೆ, ಊಟಕ್ಕೆ ಹಾಕ್ತಾಳೆ, ತಿನ್ನುವುದಕ್ಕೆ ಕೊಡ್ತಾಳೆ. ಪುತ್ರ ಪೌತ್ರೋಪಪನ್ನೋಪಿ ಜನನೀಂ ಯಸ್ ಸಮಾಶ್ರಿತಃ ಅಪಿ ವರ್ಷ ಶತಸ್ಯಾಂತೆ ಸದ್ವಿಹಾಯನ ವಚ್ಚರೇತ್. ಒಬ್ಬ ವ್ಯಕ್ತಿ ಹೀಗಿದ್ದಾನೆ ಅಂತ ತಿಳಿಯೋಣ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ
ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಆದರೂ ಕೂಡ ಆ ವ್ಯಕ್ತಿಗೆ ವಯಸ್ಸಾದ ತಾಯಿ ಒಬ್ಬಳು ಮನೆಯಲ್ಲಿ ಇದ್ದಾಳೆ. ಆ ವ್ಯಕ್ತಿಗೆ ವಯಸ್ಸಾದ ತಾಯಿ ಒಬ್ಬಳು ಮನೆಯಲ್ಲಿ ಇದ್ದಾಳೆ ಅಂತ ತಿಳಿಯೋಣ. 70 ವರ್ಷದ ಆ ಮನುಷ್ಯನಿರಬಹುದು ಅಂತಾದರೆ 90 ವರ್ಷದ ತಾಯಿ ಮನೆಯಲ್ಲಿ ಇದ್ದಾಳೆ. ಈ 70 ವರ್ಷದ ವ್ಯಕ್ತಿಗೆ 40 ವರ್ಷದ 30 ವರ್ಷದ ಮಕ್ಕಳು ಮೊಮ್ಮಕ್ಕಳು ಇರಬಹುದು ಮನೆಯಲ್ಲಿ. ತಾನು ತಾತನಾಗಿ ಮೊಮ್ಮಕ್ಕಳನ್ನು ಆಡಿಸುತ್ತಿರಬಹುದು. ಅಂತಾದರೂ ತಾತನಾದ ಆ ವ್ಯಕ್ತಿಗೆ ಮನೆಯಲ್ಲಿ ಒಬ್ಬ ವೃದ್ಧ ತಾಯಿ ಇದ್ದಾಳೆ ಅಂತಾದರೂ ಕೂಡ ಆ 90 ವರ್ಷದ ತಾಯಿಯ ಮುಂದೆ 70 ವರ್ಷದ ಮಗ, 1 ವರ್ಷದ ಮಗ ಹೇಗೆ ತಾಯಿಯ ಮುಂದೆ ನಲಿದಾಡಿಕೊಂಡು ಇರಬಹುದು, ಆಗ ತಾಯಿ ಏನು ಪ್ರೀತಿಯನ್ನ ಮಕ್ಕಳಿಗೆ ಕೊಡಬಹುದೋ ಆ ಪ್ರೀತಿಯನ್ನೇ 90 ವರ್ಷದ ತಾಯಿ 70 ವರ್ಷದ ಮಗನಿಗೆ ಕೊಡಬಲ್ಲಳು. 70 ವರ್ಷದ ಮಗ 1 ವರ್ಷದ 2 ವರ್ಷದ ಮಗನಂತೆ ಚೇಷ್ಟೆಯನ್ನ ಮಾಡಿಕೊಂಡು ತಾಯಿಯ ಮುಂದೆ 90 ವರ್ಷದ ತಾಯಿಯ ಮುಂದೆ ಇರಬಹುದು. ಎಂತಹ ಮಾತು! ಸಮರ್ಥಂ ವಾ ಅಸಮರ್ಥಂ ವಾ ಕೃಶಂ ವಾಪಿ ಅಕೃಶಂ ತಥಾ ರಕ್ಷತ್ಯೇವ ಸುತಂ ಮಾತಾ ನಾಣ್ಯ ಪೋಷ್ಟ ವಿಧಾನತಃ. ಮಗನವನು ದುರ್ಬಲನೋ ಸಮರ್ಥನೋ ಏನಿದ್ರೂ ಕೂಡ ತಾಯಿಯ ರಕ್ಷಣೆಯನ್ನು ಮಾಡೇ ಮಾಡುತ್ತಾಳೆ. ತನಗೆ ಊಟಕ್ಕೆ ಇಲ್ಲದಿದ್ದರೂ ಮಗನಿಗೆ ಹೊಟ್ಟೆಗೆ ಹಾಕಿ ರಕ್ಷಣೆಯನ್ನು ಮಾಡುತ್ತಾಳೆ. ತಾನು ಅರ್ಧ ಊಟ ಮಾಡಿ ಮಗನಿಗೆ ಹೊಟ್ಟೆ ತುಂಬಿಸ್ತಾಳೆ. ಇದು ತಾಯಿಯ ಸ್ಥಾನ. ಇದು ತದಾ ಸ ವೃದ್ಧೋ ಭವತಿ ತದಾ ಭವತಿ ದುಃಖಿತಃ ತದಾ ಶೂನ್ಯಂ ಜಗತ್ತಸ್ಯ ಯದಾ ಮಾತ್ರ ವಿಯುಜ್ಯತೆ. ಬಹಳ ದೊಡ್ಡದಾದ ಮಾತು. ಒಬ್ಬ ವ್ಯಕ್ತಿ ವೃದ್ಧನಾಗುವುದು ಯಾವಾಗ? ಅದಕ್ಕೆ ಹೇಳ್ತಾನೆ ಚಿರಕಾರಿ, ನಾವು ಅಂದುಕೊಂಡಿರಬಹುದು ಏನು 70 ವರ್ಷ ಆಯಿತು ವೃದ್ಧನಾದ, 80 ವರ್ಷ ಆಯಿತು ವೃದ್ಧನಾದ. ಅಲ್ಲ, ಚಿರಕಾರಿ ಹೇಳುವುದು ವಯಸ್ಸು ವೃದ್ಧಾಪ್ಯವನ್ನು ಹೇಳುವುದಲ್ಲಪ್ಪ. ತಾಯಿಯನ್ನ ಕಳೆದುಕೊಂಡ ದಿನವೇ ಮಗ ವೃದ್ಧನಾಗ್ತಾನೆ. ವಯಸ್ಸಾಯಿತು ಮಗನಿಗೆ ಎಂದು ತಾಯಿಯನ್ನ ಕಳ್ಕೊಳ್ತಾಳೆ. ಯಾವತ್ತು ತಾಯಿಯನ್ನ ಕಳ್ಕೊಳ್ತಾನೆ ಅವತ್ತು ಅನಾಥನಾದ ಮಗ. ಯಾವತ್ತು ತಾಯಿಯನ್ನ ಕಳ್ಕೊಳ್ತಾನೆ ಅವತ್ತು ಜಗತ್ತು ಶೂನ್ಯವೇ ಆತನಿಗೆ. ತದಾ ಶೂನ್ಯಂ ಜಗತ್ತಸ್ಯ ಯದಾ ಮಾತ್ರ ವಿಯುಜ್ಯತೆ. ಬೇಕಾದ್ದು ಉಳಿದಂತಹ ವಸ್ತುಗಳು ಇರಬಹುದು, ಆದರೆ ತಾಯಿಯ ಸ್ಥಾನವನ್ನು ತುಂಬುವಂತಹ ಮತ್ತೊಬ್ಬ ವ್ಯಕ್ತಿ ಇರುವುದಿಲ್ಲ. ಅದಕ್ಕೆ ಹೇಳಿದ ಚಿರಕಾರಿ, ನಾಸ್ತಿ ಮಾತೃ ಸಮ ಛಾಯಾ, ನಾಸ್ತಿ ಮಾತೃ ಸಮ ಗತಿ, ನಾಸ್ತಿ ಮಾತೃ ಸಮಂ ತ್ರಾಣಂ, ನಾಸ್ತಿ ಮಾತೃ ಸಮ ಪ್ರಿಯ. ತಾಯಿಗೆ ಸಮನಾದಂತಹ ನೆರಳು ಇನ್ನೊಬ್ಬರಿಲ್ಲ. ಆಶ್ರಯ ಕೊಡುವವರು ಮತ್ತೊಬ್ಬರಿಲ್ಲ. ಕಷ್ಟಗಳು ಬಂದಾಗ ಧೈರ್ಯವನ್ನ ತುಂಬಿ ಕಷ್ಟಗಳನ್ನ ದಾಟುವಂತಹ ಸ್ಥೈರ್ಯವನ್ನ ತುಂಬುವಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ. ತಾಯಿಗೆ ಸಮನಾಗಿ ಪ್ರೀತಿಯಿಂದ ನೋಡಿಕೊಳ್ಳುವವರು ಮತ್ತೊಬ್ಬರು ಇರುವುದಿಲ್ಲ. ತನ್ನ ಕುಕ್ಷಿಯಲ್ಲಿ ಮಗುವನ್ನ ಧಾರಣೆ ಮಾಡುವುದರಿಂದ ಧಾತ್ರಿ ಅಂತ ತಾಯಿಗೆ ಕರೀತಾರೆ. ಜನ್ಮ ಕೊಡುವುದರಿಂದ ಜನನಿ ಅಂತ ಕರೀತಾರೆ. ಅವಯವಗಳನ್ನ ಆಹಾರ ಕೊಟ್ಟು ಬೆಳೆಸುವ ಕಾರಣ ಅಂಬಾ ಅಂತ ತಾಯಿಯನ್ನ ಕರೀತಾರೆ. ಈ ಮೂಲಕ ಆ ತಾಯಿಯ ಉಪಕಾರ ಎಷ್ಟಿದೆ ಮಕ್ಕಳಿಗೆ ಅಂತ ಹೇಳಿಕೊಡುತ್ತೆ ಭಾರತ. ನೋಡಿ, ಇವತ್ತು ದೊಡ್ಡವರಾದ ಮೇಲೆ ಇವರು ನನ್ನ ಅಣ್ಣ, ತಮ್ಮ,
ಅಕ್ಕ, ತಂಗಿ, ತಂದೆ, ಜಗತ್ತಿನ ಯಾವುದೇ ಸಂಬಂಧಗಳು, ಬೇಕಾದಂತಹ ಸಂಬಂಧಗಳು ಇರಬಹುದು. ಆ ಎಲ್ಲ ಸಂಬಂಧಗಳ ಮೊದಲ ಸಂಬಂಧ ಅದು ತಾಯಿ. ಇವನು ನಿನ್ನ ತಂದೆ ಅಂತ ಮೊದಲು ಪರಿಚಯ ಮಾಡಿಸಿಕೊಡುವುದೇ ತಾಯಿ. ಇವರು ನಿನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ, ಸ್ನೇಹಿತರು ಪರಿಚಯ ಮಾಡಿಸಿಕೊಡುವುದು ತಾಯಿ. ನೀನು ಈ ಗೋತ್ರದಲ್ಲಿ ಹುಟ್ಟಿದವನು, ಇಂತಹ ಕುಲಕ್ಕೆ ಸೇರಿದವನು ನೀನು ಅಂತ ಹೇಳುವುದು ತಾಯಿ. ಎಂತಹ ಸ್ಥಾನ ತಾಯಿಯದ್ದು. ಮಾತಾ ಜಾನಾತಿ ಯದ್ ಗೋತ್ರಂ ಮಾತಾ ಜಾನಾತಿ ಯಸ್ಯ ಸಹ. ತಾಯಿಗೆ ಗೊತ್ತು ಇವನ ಮಗನ ಗೋತ್ರ ಏನು, ತಾಯಿಗೆ ಗೊತ್ತು ಮಗನ ತಂದೆ ಯಾರು, ತಾಯಿಗೆ ಗೊತ್ತು ಯಾರಿಂದ ಮಕ್ಕಳಿಗೆ ಹಿತವಾಗುತ್ತೆ ಅಂತ. ಇಷ್ಟು ಉಪಕಾರ ತಾಯಿಯದ್ದು ಇದೆ. ಮತ್ತು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡುತ್ತಾನೆ ಚಿರಕಾರಿ. ಗಂಡಸು ಅಂದರೆ ಗಂಡ ಅಥವಾ ತಂದೆ ಕೇವಲ ನಾನು ದೊಡ್ಡವ, ಸ್ವತಂತ್ರ ಅಂತ ಇಷ್ಟು ಮಾತ್ರ ಹೇಳಿಕೊಂಡರೆ ಅಲ್ಲ, ಗಂಡನಾಗಿ ಗಂಡಸಾಗಿ ಏನು ಮಾಡಬೇಕೋ, ತನ್ನ ಜವಾಬ್ದಾರಿ ಏನಿದೆಯೋ ಅದನ್ನು ಅವನು ನಿರ್ವಹಣೆ ಮಾಡಬೇಕು. ಅದಕ್ಕೆ ಹೇಳ್ತಾನೆ, ಭರಣಾಧಿ ಸ್ತ್ರೀಯೋ ಭರ್ತ ಪಾಲನಾಧಿ ಪತಿಸ್ತಥಾ. ಬರೇ ಪತಿ ಅಂತಾದರೆ ಅಲ್ಲ, ಪಾಲನೆ ಮಾಡಬೇಕು ಹೆಂಡತಿಯನ್ನ, ಅಂದಾಗ ಅವನು ಪತಿ ಅಂತಾಗ್ತಾನೆ. ಹೆಂಡತಿಗೆ ಆಶ್ರಯ ಕೊಡಬೇಕು ಅಂದಾಗಲೇನೆ ಅವನನ್ನ ಭರ್ತ ಅಂತ ಕರೀತಾರೆ, ಗಂಡನನ್ನ. ಆ ಭರಣವನ್ನ, ಆಶ್ರಯವನ್ನ ಗಂಡ ಹೆಂಡತಿಗೆ ಕೊಡದೆ ಹೋದರೆ ಅವನು ಭರ್ತ ಅಲ್ಲ. ಹೆಂಡತಿಯನ್ನ ಪಾಲನೆ ಮಾಡದೆ ಹೋದರೆ ಅವನು ಪತಿ ಅಲ್ಲ. ಗುಣಸ್ಯಾಸ್ಯ ನಿವೃತ್ತೌ ತ ನ ಭರ್ತ ನ ಪುನಃ ಪತಿ. ಸ್ತ್ರೀ, ಹೆಂಡತಿ, ಅವಳು ಅಪರಾಧವನ್ನ ಮಾಡಿದವಳು ಅಂತ ಅಲ್ಲವೇ ಅಲ್ಲ ಅಂತಾನೆ. ಏಕೆಂದರೆ ಅಪರಾಧವನ್ನ ಹೆಂಡತಿ ಮಾಡದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯೂ ಕೂಡ ಗಂಡನದ್ದೇ. ನೋಡಿ, ಗಂಡನ ಜವಾಬ್ದಾರಿ ಎಂಥದ್ದು. ಏವಂ ಸ್ತ್ರೀ ನಾಪರಾಧ್ನೋತಿ ನರ ಏವ ಅಪರಾಧ್ಯತಿ. ಹೆಂಡತಿ ತಪ್ಪನ್ನ ಮಾಡದಂತೆ ನೋಡಿಕೊಳ್ಳಬೇಕಾದದ್ದು, ಕೆಟ್ಟ ಕೆಲಸವನ್ನ ಮಾಡದಂತೆ ನೋಡಿಕೊಳ್ಳಬೇಕಾದದ್ದು ಗಂಡನ ಜವಾಬ್ದಾರಿ ಇದೆ. ಸ್ತ್ರೀ ಸಮಾಜ ದಾರಿ ತಪ್ಪದಂತೆ ನೋಡಿಕೊಳ್ಳಬೇಕಾದದ್ದು ಪುರುಷ ಸಮಾಜದ ಧರ್ಮ ಇದೆ. ಆದ್ದರಿಂದ ಗಂಡನ ಜವಾಬ್ದಾರಿ, ತಂದೆಯ ಜವಾಬ್ದಾರಿಯೇ ಹೆಚ್ಚು. ಹೀಗೆ 10 ವಿಧವಾಗಿ ಆ ಬಾಲಕ ಯೋಚನೆ ಮಾಡ್ತಾನೆ. ಒಂದು ಕಡೆ ತಂದೆಯ ಮಾತು ನಡೆಸಬೇಕಾದ ಜವಾಬ್ದಾರಿ, ಇನ್ನೊಂದು ಕಡೆ ತಾಯಿಯನ್ನ ರಕ್ಷಣೆ ಮಾಡಿಕೊಳ್ಳಬೇಕಾದಂತಹ ಜವಾಬ್ದಾರಿ, ಮತ್ತೊಂದು ಕಡೆಗೆ ಏನು ಮಾಡಲಿ ನಾನು ಅಂತ ಹೀಗೆ ಬಹಳಷ್ಟು ಯೋಚನೆ ಮಾಡ್ತಾ ಕೂತಿದ್ದ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಮ್ಮ ಮುಂದೆ ಇದ್ದಾಳೆ, ಕತ್ತರಿಸುವುದಕ್ಕೆ, ತುಂಡರಿಸುವುದಕ್ಕೆ ಬೇಕಾದ ಖಡ್ಗವೂ ಮುಂದೆಯೇ ಇದೆ. ಹೊಡೆಯೋಣ ತಂದೆಯ ಮಾತಿನಂತೆ, ಆಗ್ತಾ ಇಲ್ಲ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಬಹಳಷ್ಟು ಹೊತ್ತು ಚಿಂತೆ ಮಾಡ್ತಾ ಹಾಗೆಯೇ ಕೂತುಬಿಟ್ಟ ಚಿರಕಾರಿ. ಇತ್ತ ಕಡೆಗೆ ತಪಸ್ಸಿಗೆ ಅಂತ ಹೋಗಿದ್ದಂತಹ ಗೌತಮರು, ಅವರು ಒಂದು ಕಡೆ ನಿಲ್ಲುವುದಕ್ಕೆ ಆಗ್ತಿಲ್ಲ. ಕಣ್ಣು ಮುಚ್ಚುತ್ತಾರೆ, ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು ಅಂತ. ತಾನು ಈಗಾಗಲೇ ಕೋಪಕ್ಕೆ ಒಳಗಾಗಿ, ಕ್ರೋಧಕ್ಕೆ ವಶನಾಗಿ ಮಗನಿಗೆ ಹೇಳಿ ಬಂದ ಮಾತು, ತಾಯಿಯನ್ನ ಕೊಂದು ಬಿಡು ಅಂತ ಹೇಳಿದ ಮಾತು ಅವರಿಗೆ ಎಚ್ಚರವನ್ನು ತಂದುಕೊಡುತ್ತೆ. ತಪಸ್ಸಿನ ಕಡೆಗೆ ಮನಸ್ಸು ನಿಲ್ತಾ ಇಲ್ಲ, ಏಕಾಗ್ರತೆ ಬರ್ತಾ ಇಲ್ಲ. ತಕ್ಷಣಕ್ಕೇನೆ ಮೇಲೆದ್ದರು. ನಿಜ, ಹೆಂಡತಿ ತಪ್ಪು ಮಾಡಿರಬಹುದು ಅನ್ನುವುದಕ್ಕೆ ಇಂತಹ ದೊಡ್ಡ ಶಿಕ್ಷೆಯನ್ನು ಕೊಡುವುದು ಸರಿಯಲ್ಲ.
ತಕ್ಷಣವೇ ಗೌತಮರು ಓಡಿ ಬರ್ತಾರೆ. ನಿಲ್ಲಿಕ್ಕಾಗಿಲ್ಲ ಅವರಿಗೆ. ಬರುವಾಗಲೇನೆ ಅಂದುಕೊಂಡು ಬಂದರು, ದೇವರೇ, ನನ್ನ ಮಗ ನಿಜವಾಗಿಯೂ ಈಗ ಚಿರಕಾರಿಯಾಗಲಿ, ನಿಧಾನವಾಗಿ ಕೆಲಸ ಮಾಡುವವನು ಅನ್ನುವ ಅರ್ಥದಲ್ಲಿ ಚಿರಕಾರಿ ಅಂತ ಹಿಂದೆ ಹೇಳಿತ್ತಲ್ಲ, ಹಾಗೆ ಆಗಲಿ. ಅವನು ಈ ಕೆಲಸವನ್ನ ಮಾಡದೇ ಇರಲಿ, ನನ್ನ ಮಾತನ್ನ ಮಾಡದಂತೆ ಇರಲಿ. ಹೀಗೆ ಹೇಳ್ತಾ ತ್ರಾಹಿಮಾಂ ಮಾತರಂ ಚೈವ ತಪೋ ಯಚ್ಚ ಅರ್ಜಿತಂ ತ್ವಜ ಆತ್ಮಾನಂ ಪಾತಕೇಭ್ಯಶ್ಚ ಭವಾದ್ಯ ಚಿರಕಾರಿಕಃ. ನನ್ನನ್ನ ರಕ್ಷಣೆ ಮಾಡು, ನಿನ್ನ ತಾಯಿಯನ್ನ ರಕ್ಷಣೆ ಮಾಡು ಮಗನೇ ಅಂತ ಹೇಳ್ತಾನೆ ಓಡಿ ಬರ್ತಾರೆ. ದೂರದಿಂದ ಓಡಿ ಬರುತ್ತಿರುವಂತಹ ತಂದೆಯನ್ನು ನೋಡಿದ ಚಿರಕಾರಿ ಅವನಂದುಕೊಂಡ, ಓ ತಂದೆ ಕೋಪದಿಂದ ಬರ್ತಾ ಇದ್ದಾರೆ, ಅವರ ಮಾತನ್ನು ನಾನು ನಡೆಸಿಲ್ಲ, ತಾಯಿಯನ್ನ ಇನ್ನೂ ಕೊಂದೇ ಇಲ್ಲ, ಏನು ನನ್ನನ್ನೇ ಕೊಂದು ಬಿಡ್ತಾನೋ ಏನೋ ಅಂತನ್ನುವುದಾಗಿ ಯೋಚನೆ ಮಾಡ್ತಾ ಚಿರಕಾರಿ ತಂದೆಗೆ ಹೇಳಿದ, ನನ್ನಿಂದ ಆಗ್ತಾ ಇಲ್ಲ. ಶಸ್ತ್ರಂ ತ್ಯಕ್ತ್ವ ತಥೋ ಮೂರ್ಧನ ಪ್ರಸಾದಾಯ ಉಪಚಕ್ರಮೆ. ಖಡ್ಗವನ್ನು ಮುಂದಿಟ್ಟ ತಂದೆಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ. ನನ್ನಿಂದ ಆಗೋದಿಲ್ಲಪ್ಪ ಈ ಕೆಲಸ, ಕೊಲ್ಲುವುದಕ್ಕಾಗೋದಿಲ್ಲ. ಆಗ ಗೌತಮರು ಹೇಳಿದರು ಮಗನಿಗೆ, ಮಗನೇ, ನೀನು ಕೊಂದಿದ್ದರೆ ತಪ್ಪಾಗ್ತಾ ಇತ್ತು, ನೀನು ಹೀಗೆ ನಿಧಾನವಾಗಿ ಯೋಚನೆ ಮಾಡ್ತಾ ಕೂತದ್ದೇ ಒಳ್ಳೆಯದಾಯಿತು, ನಿನ್ನ ತಾಯಿಯನ್ನು ಉಳಿಸಿಕೊಂಡಂತೆ ಆಯಿತು. ಮಗನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಆಲಿಂಗನ ಮಾಡಿಕೊಂಡು ಮಗನನ್ನ ಆಶೀರ್ವಾದ ಮಾಡುತ್ತಾರೆ. ಚಿರಂ ದೌರ್ಭ್ಯಾಂ ಪರಿಶ್ವಜ್ಯ ಚಿರಂಜೀವ ಇದು ಉದಾಹೃತಃ. ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳಿದರು, ಚಿರಂಜೀವ, ಬಹುಕಾಲ ಬಾಳಪ್ಪ ಮಗನೇ, ಯಾಕೆ ನೀನು ಚಿರಕಾರಿಯಾದೆ. ಕೆಟ್ಟ ಕೆಲಸವನ್ನ ಮಾಡುವ ಕಾಲದಲ್ಲಿ ಬಹಳಷ್ಟು ಯೋಚನೆ ಮಾಡಿ 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 ಅದನ್ನ ಮುಂದೆ ಮುಂದೆ ಹಾಕ್ತಾ ಹೋದಿ, ತಕ್ಷಣವೇ ಆ ಕೆಲಸವನ್ನ ಮಾಡಿ ಮುಗಿಸಿಲ್ಲ ನೀನು ಅನ್ನುವುದಕ್ಕಾಗಿ ನೀನು ಅತ್ಯಂತ ಪ್ರಶಸ್ತನಾಗಿದ್ದೀಯಾ ಅಂತ ಗೌತಮರು ಮಗನಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಆಶೀರ್ವದಿಸಿ ಕೊನೆಗೆ ಹೇಳುತ್ತಾರೆ ಈ ಮಾತನ್ನ, ರಾಗೇ ದರ್ಪೇಚ ಮಾನೇಚ ದ್ರೋಹೇ ಪಾಪೇಚ ಕರ್ಮಣಿ ಅಪ್ರಿಯೇ ಚೈವ ಕರ್ತವ್ಯೇ ಚಿರಕಾರಿ ಪ್ರಶಸ್ಯತೆ. ರಾಗದ, ದರ್ಪದ, ದ್ರೋಹದ, ಪಾಪದ, ಅಪ್ರಿಯವಾದ ಕೆಲಸಗಳನ್ನು ಮಾಡುವಾಗ ನಿಧಾನವಾಗಿ ಮಾಡುವವನೇ ಯೋಗ್ಯನಾಗ್ತಾನೆ. ಅಂದರೆ ಆರಂಭದಲ್ಲಿ ಹೇಳಿದಂತೆ ಆ ಪಾಪಕರ್ಮಗಳನ್ನು ಆದಷ್ಟು ಮುಂದಕ್ಕೆ ತಳ್ತಾ ಹೋಗಬೇಕು. ದೈವವಶಾತ್ ಆ ಪಾಪಕರ್ಮವು ನಮ್ಮಿಂದ ಆಗದೇ ಇರುವುದಕ್ಕೂ ಸಾಧ್ಯತೆ ಇರುತ್ತೆ. ಅದಕ್ಕೆ ಚಿರಕಾರಿಯೇ ದೃಷ್ಟಾಂತ. ಒಳ್ಳೆಯ ಕೆಲಸವನ್ನ ಮಾಡುವಾಗ ಬೇಗನೆ ಮಾಡಿ ಮುಗಿಸ್ಬೇಕು. ಕೆಟ್ಟ ಕೆಲಸವನ್ನ ಮಾಡುವಾಗ ಅದನ್ನು ದೂರಕ್ಕೆ, ನಾಳೆಗೆ, ಇಲ್ಲ ನಾಡಿದ್ದಿಗೆ, ಇಲ್ಲ ಮುಂದಿನ ವಾರಕ್ಕೆ, ಇಲ್ಲ ಮುಂದಿನ ವರ್ಷಕ್ಕೆ, ಹೀಗೆ ಅದನ್ನು ತಳ್ತಾ ಹೋಗ್ಬೇಕಂತ. ಬಹಳ ಸುಂದರವಾದ ಕಥೆಯ ಜೊತೆಗೆ ಅದ್ಭುತವಾದ ಮಾತೊಂದನ್ನು ಮಹಾಭಾರತ ನಮಗೆ ಹೇಳಿದೆ, ಅದನ್ನು ಚಿಂತನೆ ಮಾಡಿದ್ದಾಗಿದೆ. ಮತ್ತೊಂದು ಸುಂದರವಾದ ಕಥೆ, ಸುಂದರವಾದ ಸಂದೇಶದೊಂದಿಗೆ ಪುನಃ ಭೇಟಿ ಮಾಡೋಣ. ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.